ಹಾಯ್ ಹಲೋ ವೆಲ್ಕಮ್ ಟು ಸೌತ್ ಸಾಗ. ಇವತ್ತು ಸಿಂಪಲಾಗಿ ನಾ ಯಾವಾಗಲೂ ಹೇಳೋ ಥರ ಸಿಂಪಲಾಗಿ ಒಂದು ಎಗ್ ಫ್ರೈಡ್ ರೈಸ್ ಮಾಡೋದು ಹೇಳ್ಕೊತೀನಿ ನೋಡಿ. ಇದು ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ, ಜೊತೆಗೆ 2 ಚಿಲ್ಲಿ ಹಾಕ್ಕೊಂಡಿದ್ದೀನಿ, ಗ್ರೀನ್ ಚಿಲ್ಲಿ. 10 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಇದು. ಸ್ವಲ್ಪ ರೈಸ್ ಇದ್ದರೆ ಇದಂತೂ ತುಂಬ ಇನ್ಸ್ಟೆಂಟಾಗಿ ಆಗುತ್ತೆ. ಯಾರಾದರೂ ಬಂದರೆ ಸಡನ್ನಾಗಿ ವಿತಿನ್ 10 ಮಿನಿಟ್ಸಲ್ಲಿ ಮಾಡಿಕೊಟ್ಬಿಡ್ಬೋದು. ನಾನದು ಶುಂಠಿ ಬೆಳ್ಳುಳ್ಳಿ ನೀಟಾಗಿ ಚಾಪ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಗ್ರೀನ್ ಚಿಲ್ಲಿ ಪೇಸ್ಟ್ ಇದೆ, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಅಲ್ಲಿ ಇದು ನೋಡಿ, ಇದೆಲ್ಲ ಗ್ರೀನ್ ಚಿಲ್ಲಿ ಸ್ವಲ್ಪ ಹಾಗೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬೇಯೋಕ್ಕೆ ಬಿಡಿ, ಒಂದು 10-15 ಸೆಕೆಂಡ್ಸ್. ಈಗ ಮಧ್ಯ ಜಾಗ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿ ಆಯಿಲ್ ಬಂದು ಇರುತ್ತೆ, ಅಲ್ಲಿಗೆ ಎಗ್ ನಾವು ಹಾಕೊಳ್ಳೋಣ. ಇಲ್ಲಾಂದರೆ ಮಸಾಲೆಗೆಲ್ಲ ಆದರೆ ಚೆನ್ನಾಗಾಗಲ್ಲ. ಎಗ್ ಸಪ್ರೇಟಾಗಿ ಬೇಯ್ದುಕೊಳ್ಳಿ ಅಂತ ಅಲ್ಲಿ ಮಧ್ಯದಲ್ಲಿ ಜಾಗ ಮಾಡಿಕೊಂಡು ಅದು ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ಅದನ್ನು ಮಸಾಲೆ ಮತ್ತು ಎಗ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ಬೀಟ್ ಆದಮೇಲೆ ಅದಕ್ಕೆ ನಾನು ಡಾರ್ಕ್ ಸೋಯಾ ಹಾಕ್ಕೊಳ್ತಾ ಇದ್ದೀನಿ. ಅದು ಜಸ್ಟ್ 1 ಸ್ಪೂನು. ಮತ್ತು ಸ್ಪ್ರಿಂಗ್ ಆನಿಯನ್ಸ್ ಇದ್ದರೆ ಹಾಕ್ಕೊಳ್ಳಿ, ಇದು ಆಪ್ಷನ್ನು. ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿ ಒಳ್ಳೆ ಫ್ಲೇವರು ಮತ್ತು ಕಲರ್ಫುಲ್ಲಾಗಿ ಬರುತ್ತೆ, ಚೆನ್ನಾಗೂ ಇರುತ್ತೆ, ಟೇಸ್ಟೂ ತುಂಬ ಡಿಫ್ರೆಂಟಾಗಿ ಬರುತ್ತೆ. ಆನಿಯನ್ಸ್ ಜೊತೆಗೆ ಇದು ಸ್ಪ್ರಿಂಗ್ ಆನಿಯನ್ಸು ಹಾಕೋಬೋದು. ಮತ್ತು ಇದು ನೋಡಿ, ನಾನು ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದ್ರ ಮೇಲೆ ನಾನು ಗರಂ ಮಸಾಲ ಹಾಕೋತಾ ಇದ್ದೀನಿ ಫುಲ್ಲು. ಈ ಥರ ರೈಸ್ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರು ಬರುತ್ತೆ, ಮತ್ತು ಎಗ್ ಫ್ರೈಡ್ ರೈಸು ತುಂಬ ಟೇಸ್ಟಿನೂ ಆಗಿರುತ್ತೆ. ಅದಕ್ಕೆ ನಾನು ರೈಸ್ ಮೇಲೆ ಪೌಡ್ರನ್ನೆಲ್ಲ ಹಾಕೋತಾ ಇದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿ, ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಪ್ರಿಂಗ್ ಆನಿಯನ್ಸ್ನ ಹಾಗೆ ತುಂಬ ಫ್ರೈ ಮಾಡಬಾರ್ದು, ಗ್ರೀನಾಗಿ ಇದ್ರೇ ಚೆನ್ನಾಗಿರುತ್ತೆ. ನಾನಿವಾಗ ಚೂರು ಇದು ಜೀರಾ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡ್ರು ಇದು ಹಾಕೋತಾ ಇದ್ದೀನಿ. ಪೆಪ್ಪರ್ ಪೌಡ್ರು ತುಂಬ ಫ್ಲೇವರ್ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು. ಇಲ್ಲಿ ನಮ್ಮ ಮನೇಲಿ ಇಷ್ಟ ಇಲ್ಲ, ಅದಕ್ಕೆ ಸ್ವಲ್ಪ ಜಸ್ಟ್ ಫ್ಲೇವರ್ ಚೂರು ಹಾಕ್ಕೊಂಡಿದ್ದೀನಿ. ಜೊತೆಗೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಜಾಸ್ತಿ ಸಾಲ್ಟ್ ಬೇಕನ್ನೋರು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು, ಇಲ್ಲಾಂದರೆ ಈಗ ಹಾಕಿರೋದು ಸ್ವಲ್ಪ ತುಂಬ ಕಡಿಮೆನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಮಸಾಲೆಗೆ ಇದಕ್ಕೆ ಎಲ್ಲ ಇರುತ್ತೆ. ಈ ಮಸಾಲೆಗಳನ್ನೆಲ್ಲ ಸೇರಿಸ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ಜೀರಾ ಮಸಾಲ ಕಡಿಮೆ ಅನ್ನಿಸ್ತು, ಅದಕ್ಕೆ ಇನ್ನೊಂಚೂರು ಸೇರಿಸ್ಕೊಂಡೆ ನಾನು. ಜೀರಾ ಮಸಾಲ ಜಾಸ್ತಿ ಘಮ್ ಅಂತ ಇರುತ್ತಲ್ಲ, ಚೆನ್ನಾಗಾಗುತ್ತೆ ಫ್ರೈಡ್ ರೈಸು, ಅದಕ್ಕೆ ಒಂಚೂರು ಜಾಸ್ತಿ ಹಾಕ್ಕೊಂಡೆ. ನೋಡಿ, ರೆಡಿ ಆಗೋಯ್ತು ಸಿಂಪಲ್.